ಇವತ್ತು ನನ್ನ ಸೊಸೆ ತವ್ರ ಮನೆಯಿಂದನ ಬರ್ತಾ ಇದ್ದಾಳೆ. ಅದಕ್ಕೆ ಅವಳಿಗೆ ಇಷ್ಟ ಅಂತನ ಜಾಮೂನ್ ಮಾಡಿಕ್ಕಿದೀನಿ. ನಿನ್ನೆ ಸಾಯಂಕಾಲನೇ ಮಾಡಿಕ್ಬಿಟ್ಟೆ. ಬರ್ತಾಳೆ ಅಂತ ಗೊತ್ತಾಗ್ಬಿಟ್ಟು ಯಾವಾಗ ಬರ್ತಾಳೋ ಏನೋ. ಬಂದಿಬಿಟ್ಲಲ್ಲ ನನ್ನ ಸೊಸೆ. ಅಯ್ಯೋ, ಒಂದು ಬೇಕು ತಗೊಳಕ್ಲಿ ಎರಡು ತತ್ತಾ ಇದ್ದಾಳೆ. ಏನಾದರೂ ಅದರೊಳಗಡೆ ಒಡವೆ ಗಿಡವೆ ಇಟ್ಟು ಕಳ್ಸವ್ರ. ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಮೊದಲನೇ ಸಲ ಮಗಳು ತವ್ರ ಮನೆಗೆ ಹೋಗಿ ಹೇಳಲ್ವಾ, ಏನಾದರೂ ಬಂಗಾರದ ನೆಕ್ಲೆಸ್ಸು ಅಥವಾ ಬಳೆಗಳು ಅಥವಾ ಓಲೇನೋ ಏನಾದರೂ ಕೊಟ್ಟಿರ್ತಾರೆ. ಬಂಗಾರದ ರೇಟ್ ಏನಿಲ್ಲ ಅಂದ್ರೆ ಇವಾಗ 13,000 ಐತೆ. ಒಂದು 25 ತೊಲನಾದ್ರೂ ಕೊಟ್ಟಿರ್ತಾರೆ ಬಂಗಾರನ. ಸರಿತಾ, ಬಂದೇನೆ. ನೀನು ಯಾವಾಗ ಬರ್ತೀಯೋ ಅಂತ ನಾನು ಕಾಯ್ತಾ ಇದ್ದೆ. ಬ್ಯೂಟಿ ಪಾರ್ಲರ್ಗೂ ಹೋಗ್ಲಿಲ್ಲ ನೋಡಿ ಇವತ್ತು. ಹಂಗೆ ಕಾಯ್ತಾ ಇದ್ದೆ. ನಿನ್ಗೋಸ್ಕರನ ಜಾಮೂನ್ ಮಾಡಿದೀನಿ. ಹೆಂಗೋ ನೀನು ಬಂದಿಯಲ್ಲ, ಅಷ್ಟೇ ಸಾಕು ಬಿಡು. ಯಾಕತ್ತೆ, ಯಾಕೆ ಕಾಯ್ತಾ ಇದ್ರಿ? ನಾನು ಬಂದೋಳು ಮನೆಗೆ ಬರ್ತಿದ್ನಲ್ಲ, ಯಾಕೆ ನಾನೇನು ಸಣ್ಣ ಹುಡುಗಿನ? ನೀವೇ ಕಾಯಕ್ ಹೋದ್ರಿ? ನಿಮ್ ಕೆಲ್ಸಕ್ಕೆ ನೀವು ಹೋಗ್ಬೋದಿತ್ತು ತಾನೆ? ಹಂಗಲ್ವೇ, ನೀನು ಎಷ್ಟೋ ದಿನ ಆದ್ಮೇಲೆ ತವ್ರ ಮನೆಗೆ ಹೋಗಿದ್ಯಾ. ತವ್ರ ಮನೆಯಿಂದನ ಏನಾದ್ರೂ ಅವರು ಗಿಫ್ಟ್ ಕೊಟ್ಟು ಕಳ್ಸಿರ್ತಾರೆ. ಪಾಪ ಗೃಹ ಪ್ರವೇಶಕ್ಕೂ ಹೋಗಿರಲ್ಲ ನೀನು. ಅಂದ್ಮೇಲೆ ನಿಮ್ಮ ಅಪ್ಪ ಅಮ್ಮಯ್ಯ ಕೊಟ್ಟಿರಲ್ವಾ ಹೇಳು? ಅದಕ್ಕೆ ಇನ್ನೊಂದು ಬ್ಯಾಗ್ ಸಮೇತ ಕೊಟ್ಟು ಕಳ್ಸೇವ್ರೆ. ನಾನು ಅದೆಲ್ಲ ನೋಡೋದ್ ಬೇಡವಾ? ನೀನು ಅತ್ತೆ ಮನೆಗೆ ಇಲ್ವಲ್ಲ ತೋರ್ಸೋಣ ಅಂತ ನೀನ್ ಬೇಜಾರು ಮಾಡ್ಕೋಬಾರ್ದು ಅಂತ ನಾನು ಇಲ್ಲೇ ಇದ್ದೀನಿ. ತಗೊಂಬ ಒಳಿಕೆ ತಂಬ. ಅಯ್ಯೋ, ಇವತ್ತೇ ದುರಾಸೆನೋ. ಬರೀ ಯಾವಾಗಲೂ ದುಡ್ಡು ಒಡವೆ ಅದ್ರಾಗೆ ಇರ್ತಾರೆ. ಈ ಬ್ಯಾಗ್ನಾಗ ಏನೈತೆ ಅಂತ ತಿಳ್ಕೊಂಡೆ ಸುಮ್ಮನೆ ಏನೇನೋ ಮಾತಾಡ್ತಾರೆ. ಬಾ ಹೇಳಿತಾ, ಬಾ. ಯಾಕಲ್ಲೇ ನಿಂತ್ಕೊಂಡೆ? ಕೊಡು ಬ್ಯಾಗ್ನ. ಆ ಬ್ಯಾಗ್ನಲ್ಲಿ ಏನೈತೆ ಅಂತ ಗೊತ್ತಾ? ಇನ್ನೇನು, ನೀನು ಗೃಹ ಪ್ರವೇಶಕ್ಕೆ ಬೇರೆ ಹೋಗಿರಲ್ವಲ್ವಾ, ಏನಾದ್ರೂ ಬಂಗಾರದ ಒಡವೆನ ಕೊಟ್ಟು ಕಳ್ಸೇವ್ರೆ ಅಷ್ಟೇ ತಾನೆ? ನನಗೆ ಗೊತ್ತು ಬಿಡೆ. ನಾನೇನೇನು ಚಕ್ಲಿ, ನಿಪ್ಪಟ್ಟು, ಆಮೇಲೆ ಕರ್ಜಿಕಾಯಿ, ಉಪ್ಪಿನಕಾಯಿ ಕಳ್ಸಿರ್ತಾರೆ ಅಂತ ಅನ್ಕೊಂಡಿದೀನಿ ಅಂತ ಅನ್ಕೊಂಡ. ನನಗೂ ಗೊತ್ತೈತೆ, ಸುಮ್ಮನೆ ಇರು. ನಿಮ್ಮ ಅಪ್ಪ ಅಮ್ಮಯ್ಯ ಬೇರೆ ಚೆನ್ನಾಗಿ ಸಂಪಾದನೆ ಮಾಡ್ಯಾರ, ಹೊಸ ಮನೆ ಕಟ್ಟವ್ರೆ ಅಂದ್ಮೇಲೆ ಮಗಳಿಗೇನು ಕೊಟ್ಟು ಕಳಿಸ್ದಂಗ ಹಂಗೆ ಸುಮ್ಮನೆ ಇರ್ತಾರ ಹೇಳು? ಅಯ್ಯೋ ಅತ್ತೆ, ಅದ್ರಾಗಿರೋದು ಅದೇ ಮತ್ತೆ ಚಕ್ಲಿ, ನಿಪ್ಪಟ್ಟು, ಆಮೇಲೆ ಕರ್ಜಿಕಾಯಿ, ರವೆ ಉಂಡೆ ಅವೇ ಕೊಟ್ಟು ಕಳ್ಸಿರೋದು. ನಾನು ಗೃಹ ಪ್ರವೇಶಕ್ಕೆ ಹೋಗಿರ್ಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ನಮ್ಮಮ್ಮನೇ ಮಾಡಿ ಎಲ್ಲನ ಬ್ಯಾಗಿಗೆ ಹಾಕಿ ಬ್ಯಾಗ್ ಕೊಟ್ಟು ಕಳ್ಸಿದ್ದು. ಅಲ್ಲ, ಒಡವೆ ಗಿಡವೆ ಇದ್ದೆ ಇಂಥ ಬ್ಯಾಗ್ ಆಗತ್ತಾರೆ? ಇದೇ ಬ್ಯಾಗ್ನಾಗ ಇಟ್ಕೊಂಬತ್ತಿದೆ. ಏನು ಒಡವೆ ಏನು ಕಲ್ತಾರೆ ಇಷ್ಟು ದಪ್ಪ ಇರ್ತಾವ? ಅಯ್ಯೋ ಏನತ್ತೆ ಏನಮ್ಮ, ಯಾವಾಗಲೂ ದುಡ್ಡು ಒಡವೆ ಅಂತಲೇ ಇರ್ತೀಯ. ತೆಗಿ, ನನಗೆ ಸುಸ್ತಾಗತ್ತೆ. ಬಸ್ಸಿಗೆ ಹೋಗಿ ಬಂದು ನೀನು ಒಳ್ಳೆ ಹೋಗಿ ಕೆಲಸ ಮಾಡೋ ಹೋಗಿ. ಹೌದಾ? ಅಲ್ಲ ಕಣೆ ಅರಿತಾ, ಹಂಗಾರೆ ನಿಮ್ಮ ಅಮ್ಮಯ್ಯ ಅಪ್ಪಯ್ಯ ಏನು ಕೊಡ್ಲಿಲ್ವಾ? ಅಲ್ಲ, ಅಷ್ಟು ಹೊಸ ಮನೆ ಕಟ್ಟವ್ರೆ, ಚೆನ್ನಾಗಿದ್ದಾರೆ ಮನೆ ಕಡೆಗೆ. ನೀನು ಏನಾದ್ರು ಕೇಳ್ಬೇಕು ತಾನೆ ಒಡವೆ ಗಿಡ್ವೇನ? ನನಗೂ ಏನಾದ್ರು ಕೊಡಿ, ಇಷ್ಟು ದಿನ ನಾನು ಬಂದಿಲ್ಲ, ಮದ್ವೆಗೂ ಏನು ಕೊಟ್ಟಿಲ್ಲ, ಒಂದ್ ಜೊತೆ ಬಟ್ಟೆನೂ ಕೊಡಿಸಿಲ್ಲ, ಒಡವೆನಾದ್ರೂ ಕೊಡಿಸ್ರಿ ಒಂದು 25 ತೊಲನ ಅಂತನ ಕೇಳ್ಬೇಕೋ ಬೇಡವೋ? ನೀನ್ ಕೇಳಿರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡೆ ಇದ್ಯಾತ? ಅಯ್ಯ, ಅಲ್ಲ, 100-200 ರೂಪಾಯಿ ಕೊಟ್ರೆ ಸಿಗೋಂತದ ತಂದಿದ್ಯಲ್ಲೇ. ಮತ್ತೆ 100-200 ರೂಪಾಯಿಗೆ ಅಂಗಡಿಲಿ ಸಿಗ್ಬೋದು. ಆದ್ರೆ ಇದು ನಮ್ಮಮ್ಮ ಪ್ರೀತಿಯಿಂದ ನನಗೋಸ್ಕರ ಮಾಡಿ ಕಳ್ಸಿರೋದು. ಪ್ರೀತಿ ಸಿಗಲ್ಲ. ಬೇಕಂದ್ರೆ ಈ ತಿಂಡಿಗಳೆಲ್ಲ ನಾ ದುಡ್ಡು ಕೊಟ್ರೆ ಸಿಗ್ಬೋದು ಅಷ್ಟೇನೆ. ಕೊಡಿ. ತಾಳಮ್ಮ, ತಾಳಾಗಿ ಈಕ್ಕೋಗು. ಪ್ರೀತಿ ಅಂತೆ, ಪ್ರೀತಿ ಬಾಯಿ ಕೊಟ್ಟು ಮಣ್ಣು ಬಿತ್ತು. ಪ್ರೀತಿ ತಾಂಡೇನು ಇವಳೇನು ಉಪ್ಪಿನಕಾಯಿ ಯಾಕೆ ನೆಕ್ತಾಳೇನ? ಅಲ್ಲ, ಪ್ರೀತಿಯಿಂದ ಏನು ಹೊಟ್ಟೆ ತುಂಬುತ್ತಾ? ದುಡ್ಡು ಬೇಕು ಕಣಮ್ಮ ಹೊಟ್ಟೆ ತುಂಬಕ್ಕೆ. ಪ್ರೀತಿ ಅಂತೆ, ಪ್ರೀತಿ. ನಾನು ಏನೇನೋ ಅಂದ್ಕೊಂಡಿದ್ದೆ. ಹೌದಾದ್ರೂ ಬುದ್ಧಿ ಬೇಡವಾ? ಕೊಟ್ಟು ಕಳಿಸ್ಬೇಕು ಅನ್ನೋದು ಏನಾದರೂ ಒಡವೆ ಗಿಡವೇನ? ನಾನು ಏನೇನೋ ಆಸೆ ಇಟ್ಕೊಂಡು ಇವಳಿಗೋಸ್ಕರ ಜಾಮೂನ್ ಮಾಡಿಕೊಂಡು ಇಲ್ಲೇ ಕಾಯ್ತಿದ್ದಲ್ಲ. ಯಾರೋ ಒಬ್ರು ಪಾಪ ಆಯ್ತು ಕೂದಲು ಕಟ್ ಮಾಡಿ ಬರಕ್ಕ ಅಂದ್ರು. ಕೂದಲು ಕಟ್ ಮಾಡಿ ಇನ್ನೋಡ್ ಸಿಗುತ್ತೆ, 100 ರೂಪಾಯಿ ಸಿಗೋದಕ್ಕೆ ಸುಸ್ತು ಅಂತ ಇಲ್ಲೇ ಉಳ್ಕೊಂಡೆ. ಒಡವೆ ತಂದಿರ್ತಾಳೆ, ನೋಡೋಣ ಎಷ್ಟು ತೊಲದ್ದು ಏನು ಎತ್ತು 916 ತಂದೆವಳ ಅಂತಾನ. ಆದ್ರೆ ಇವಳು ಅಯ್ಯೋ ಕೇಳಿ ಅಮ್ಮನೂ ತರಲಿಲ್ವಲ್ಲ. ಹೋಗ್ಲಿ ಬಿಡು, ನಾನು ಈಗ ಇವಳ ಹತ್ರ ಜಗಳ ಮಾಡಬಾರ್ದು. ಒಂದೇ ಒಂದು ದಿವಸ ಯಾವತ್ತಾದ್ರೂ ನಮ್ಮ ಮನೆಗೆ ಏನಾದ್ರೂ ಬಂದೇ ಬರುತ್ತೆ ಇವಳಿಂದನ. ಅವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಂದ್ರೆ ಕೊಟ್ಟು ಕಳಿಸ್ದಂಗಿರ್ತಾರ, ಕೊಟ್ಟು ಕಳಿಸ್ತಾರೆ. ನಾನು ಇವಳ ಹತ್ರ ಜಗಳ ಮಾಡಿದ್ರೆ ಅವತ್ತು ನನ್ನ ನಂಬ್ತಾಳೆ. ದುಡ್ಡಿಗೋಸ್ಕರ ಮಾತಾಡ್ತಾ ಇದ್ದೀವಿ ಇವತ್ತು ಅಂತಾನೆ. ಇವತ್ತಿಂದನೇ ಚೆನ್ನಾಗಿ ನೋಡ್ಕೋಬೇಕು. ಹರಿತಾ, ನಾನು ಕೇಳಿಕ್ಕೆ ಬೇಜಾರು ಮಾಡ್ಕೊಂಡ? ಮತ್ತಿನ್ನೇನತ್ತೆ ಬೇಜಾರಾಗ್ದಂಗಿರುತ್ತಾ? ನಾನು ಶುಭ ಮಸ್ತು ಅಂತಾನ ಇಲ್ಲಿ ಬಂದಿದ್ದೀನಿ. ನೀನ್ ನೋಡಿದ್ರೆ ಬಂಗಾರ ಚಿನ್ನ ಅಂತಾನ ಆಸೆ ಇಟ್ಕೊಂಡು ಕುಕ್ಕೊಂಡಿದ್ದೀರ. ತೆಗಿ. ಗೊತ್ತಿತ್ತು ನಿನಗೆ ಈ ತರ ಸರ್ಪ್ರೈಸ್ ಕೊಡೋಣ ಅಂತಾನೆ ಆ ತರ ಕೇಳಿದ್ದು. ನನ್ನೇನು ಅಷ್ಟು ದಡ್ಡಿ ಮಾಡ್ಕೊಂಡ? ನಾನು ಅಂತದೆಲ್ಲನ ಇನ್ನೊಬ್ರು ದುಡ್ಡಿಗೆ ಒಡವೆಗೆ ಆಸೆ ಪಡೋಳಲ್ಲ ಕಣೆ. ಸುಮ್ನೆ ಹಂಗಂದ್ರೆ ನೀನು ಏನ್ ಹೇಳ್ತೀಯಾ? ನಿನಗೆ ಸಿಟ್ಟು ಬರುತ್ತಾ ಅಥವಾ ಖುಷಿ ಆಗುತ್ತಾ ಅಂತನ ನೋಡೋಣ ಅಂತ ಮಾಡಿದೆ. ತವ್ರ ಮನೆ ಮೇಲೆ ನೀನು ಬಹಳ ಪ್ರೀತಿ ಕೇಳಿದೆ ಬಿಡಮ್ಮ. ಅದನ್ನ ಟೆಸ್ಟ್ ಮಾಡೋಣ ಅಂತ ಅಷ್ಟೇ ಕೇಳಿದ್ದು. ನೀನ್ ನಿಜ ಅನ್ಕೊಂಡ? ಹೌದು, ನಿಜ ಅನ್ಕೊಂಡೆ. ಯಾಕತ್ತೆ ನೀನು ತಮಾಷೆ ಮಾಡಿದ್ದ?
ಇನ್ನೇನು ಅರಿತಾ, ಅಯ್ಯೋ, ನಾನು ಯಾಕೆ ಪಾಪ ನಿಮ್ಮ ಅಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಗುದ್ರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತದ್ರಾಗೆ ಅವ್ರ ಹತ್ರ ಒಡವೆ ಗಿಡವೆ ಅವರೇ ಪ್ರೀತಿಯಿಂದನ ಕೊಡ್ತಾರೆ. ದುಡ್ಡಿದ್ರೆ ಅಲ್ವಾ, ನಾವ್ ಯಾಕೆ ಕೇಳಿ ಇದ್ ಮಾಡ್ಕೋಬೇಕು? ಅವ್ರಿಗೆ ತಂದೆ ತಾಯಿಗಳಿಗೆ ಮಗಳ ಮೇಲೆ ಪ್ರೀತಿ ಇರಲ್ವಾ ಹೇಳು? ಬಿಡು, ನೀನೇನು ಹಂಗ ಅಂದ್ಕೋಬೇಡ. ಹಂಗ ನಾನು ಆಮೇಲೆ ಆಸೆ ಪಟ್ಟೆ ಅಂತಾನ. ಹೌದಾತೆ, ನಾನು ನಿಜವಾಗ್ಲೂ ನೀವು ಯಾವಾಗ್ಲೂ ಬರೀ ದುಡ್ಡಿಂದು ಒಡವೆದೇ ಚಿಂತೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆಯ್ತು ಬಿಡಿ, ಸದ್ಯ ತಮಾಷೆ ಅಂತ ಹೇಳಿದಕ್ಕೆ ನನಗೆ ಬೇಜಾರೆಲ್ಲ ಹೊರಟೋಯ್ತು. ನಾನು ಹೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊ ಬರ್ತೀನಿ. ಆಯ್ತು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಜಾಮೂನ್ ಮಾಡಿ ತಿನ್ನು ಹಂಗ. ಸರಿ ಆಯ್ತು, ನಾನು ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಬರ್ತೀನಿ. ಸರಿ ಅತ್ತೆ, ಆಯ್ತು, ಹೋಗಿ ಬರ್ರಿ. ನನ್ನ ಆಸೆ ಎಲ್ಲ ಮಣ್ಪಾಲಾಗೋಯ್ತು. ಬಿಡು, ಇನ್ನೇನು ಮಾಡೋದು, ಅಲ್ಲಾದ್ರೂ ಕೆಲಸ ಮಾಡೋಣ. ಹೌದೌದು, ನಾವೊಂದು ಸ್ವಲ್ಪ ತಾಳ್ಮೆ ವಹಿಸ್ಬೇಕು. ಯಾರ್ದಾರ್ದೋ ಮಾತು ಕೇಳ್ಕೊಂಡು ಜಗಳ ಮಾಡಕ್ ಹೋಗ್ಬಾರ್ದು. ಜಗಳದಿಂದ ಯಾವುದೇ ಲಾಭ ಆಗಲ್ಲ. ಜಗಳದಿಂದ ನಮ್ಮ ಆಸ್ತಿ ನಮಗ್ ಸಿಗುತ್ತೆ ಹೊರತು ಪೂರ್ತಿ ಆಸ್ತಿ ಉಂಡೆ ಭಾಗ ನಮಗೆ ಸಿಗಲ್ಲ. ನಮ್ಮ ಅತ್ತೆ ಹೇಳ್ದಂಗೆ ಇವತ್ತು ಹೋಗಿ ನನ್ನ ಮಗ ಅಲ್ಲೇ ಹೋಗಿ ಕಿರಣ ಹೋಗಿ ಅದನ್ನೆಲ್ಲನ ಅಡಿಕೆ ತೋಟನೆಲ್ಲ ಅಚ್ಚಕಟ್ ಮಾಡಿ ಡ್ರಿಪ್ ವೈರ್ ಎಲ್ಲ ಕಾಣಂಗ್ ಮಾಡಬೇಕು. ಮಾದೇವಿ ಬರ್ತಾ ಇದ್ದಾಳೆ. ನಾನು ಮರ್ತೇ ಬಿಟ್ಟಿದ್ದೆ. ಅವತ್ತು ನಾನು ಹೇಳಿದ ವಿಷಯ ಏನು ಮಾಡಿದ್ಲು? ಕೇಳಿದ್ಲಾ ಇಲ್ವಾ? ಜಗಳ ಆಗಿದ್ರೆ ನನಗೆ ಗೊತ್ತಾಗಬೇಕಾಗಿತ್ತು. ಅಂದರೆ ಇವಳು ಜಗಳ ಆಡ್ಲಿಲ್ವಾ? ಹೋಗಿ ಲಸ್ಮಕ್ಕೊಂತಾಗೆ ಇರೋ ಅವಳೇ ವಿಚಾರಿಸೋಣ. ಎದುರಿಗೆ ಬರ್ತಾ ಇದ್ದಾಳಲ್ಲ. ಏನೇ ಮಾದೇವಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಹೊಲ್ದಕ್ಕೆ ಹೋಗ್ತಾ ಇದೀನಿ ಕಣಕ್ಕ. ಯಾಕೆ, ನೀನ್ ಎಲ್ಗೆ ಹೋಗ್ತೀಯಾ? ಹೊಲ್ದಕ್ಕ? ಯಾಕೆ? ಅಲ್ಲ, ನೀನು ಹೋಗಿ ಆಸ್ತಿನ ಕೇಳಿಲ್ವಾ? ಅಷ್ಟನ್ನು ಬರ್ಕೊಡ್ತಾರೋ ಇಲ್ವೋ ಅಂತ ಕೇಳ್ದೋ ಇಲ್ವೋ ಲಸ್ಮಕ್ಕನ ಹೋಗಿ? ಅಯ್ಯೋ ಸುಮ್ನಿರ್ ಜಯಕಯ್ಯ, ನಿನ್ ಮಾತು ಕೇಳಿ ಹೋಗಿ ಜಗಳ ಮಾಡಿದ್ರೆ ಅಷ್ಟೇನೆ ನಮ್ಗೆ ಸಿಗೋದು ಚಿಪ್ಪೆ ಸಿಗೋದು. ನೀನ್ ಸುಮ್ನೆ ಏನೇನೋ ಹೇಳಿ ಜಗಳ ತಂದಿಕ್ ಬೇಡ. ನಮ್ಮ ಮಧ್ಯದಾಗೆ ನಮ್ಮ ಅಕ್ಕಯ್ಯರಿಗೆ ಇನ್ಯಾರ ಇದಾರೆ ಹೇಳು? ಗಂಡು ಮಕ್ಕಳು. ನನ್ನ ಮಗ ಒಬ್ನೇ ತಾನೇ ಇರೋದು. ಅವ್ರನ್ನು ಸಾಯಂಕಾಲದಾಗೆ ನನ್ನ ಮಗನೇ ನೋಡ್ಕೋಬೇಕು ಅಂದ್ಮೇಲೆ ನನ್ನ ಮಗುಗೆ ತಾನೆ ಆಸ್ತಿ ಎಲ್ಲ ಕೊಡೋದು. ಅಲ್ಲ ಅವಣ್ಣೆ ಇನ್ನೇನು ಒಳ್ಳೆ ಮನೆಗೆ ಹೋಗ್ಯವಳೆ. ಅವಳಿಗೇನು ಯಾವ ಆಸ್ತಿ ತಗೊಂಡು ಏನ್ ಮಾಡ್ತೀಯ? ನಿಮ್ಮ ಅಕ್ಕಯ್ಯರು ಚೆನ್ನಾಗಿದಾರೆ ತಾನೆ? ಅವ್ರೇನು ಆಸ್ತಿ ಕೇಳಲ್ಲ, ಏನು ಕೇಳಲ್ಲ ಅಂದ್ಮೇಲೆ ಅದೆಲ್ಲನ ನನ್ನ ಮಗುಗೆ ಸೇರೋದು. ಅದಕ್ಕೆ ನಾನು ಈಗ್ಲೇನೆ ಜಗಳ ಮಾಡಕ್ ಹೋಗಲ್ಲ. ನಿನ್ನ ಮಾತು ಕೇಳೇನಾದ್ರು ಜಗಳ ಮಾಡಿದ್ರೆ ನಾನು ನನ್ನ ಹಳ್ಳನ ನಾನೇ ತೋಡ್ಕೊಂಡಂಗಾಗದು. ಹೋಗಕ್ಕೋ, ಸುಮ್ಮನೆ ಏನು ಹೇಳ್ಕೊಡ್ತೀಯಮ್ಮ ನೀನಂತೂ? ಬರೇ ಇಂಥ ಜಗಳ ತಂದಿಕ್ತೀಯ. ನೀನು ಇನ್ನ ಬಿಟ್ಟಿಲ್ವಾ ನಿನ್ ಬುದ್ಧಿನ? ಎಲ್ಲ ಇವಳ ಲೇ, ಏನ್ ಮಾತಾಡ್ತಾ ಇದ್ಯಾ? ನಾನು ಹೇಳಿದ್ದು ನಿನ್ನ ಒಳ್ಳೇದಕ್ಕೆ ಕಣಿ. ಅಯ್ಯ ಅಲ್ಲ, ಅವರು ಲಾವಣ್ಯಗೆ ಏನಾದ್ರೂ ಆಸ್ತಿ ಕೊಟ್ರೆ ನನಗೆ ಖುಷಿನೇ. ನಮ್ಮ ಅಕ್ಕಯ್ಯರ ಮನೆಗೆ ಆಸ್ತಿ ಹೋಗುತ್ತೆ. ಆದ್ರೆ ನಿನಗೆ ಏನ್ ಸಿಗುತ್ತೆ? ನಮ್ಮ ಅಕ್ಕಯ್ಯರ ಮನೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಐತೆ. ಅವ್ರಿಗೇನು ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇನೆ. ಅವ್ರ ಸಾವುಕಾರ ಆಗೋದ್ರಿಂದನ ಏನೋ ವ್ಯತ್ಯಾಸ ಆಗಲ್ಲ. ಆದ್ರೆ ನೀನು ಬಡವಿ, ಅದಕ್ಕೆ ಅಷ್ಟು ಆಸ್ತಿನೂ ನಿನ್ ಮಗನ ಹೆಸರಿಗೇನೆ ಮಾಡಿಸ್ಕೊಳಮ್ಮ. ಈಗ್ಲೇನೆ ಹೋಗಿ ಕೇಳು. ಸುಮ್ನೆ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರ ಮಾತು ನಂಬ್ಕೊಂಡು ಕೆಲಸ ಮಾಡಿ ಯಾಕೆ ಹಾಳಾಗ್ತೀಯ ಅಂತ ನಾನು ಹೇಳಿದ್ದು. ನೀನೇನೆ ನನ್ನ ಮೇಲೆ ರೇಗಾಡ್ತೀಯ? ನಾನೇ ಜಗಳ ತಂದಿಕಾನ? ಏನೋ ಒಳ್ಳೇದು ಹೇಳಿದ್ರೆ ಹಿಂಗ ಮಾತಾಡೋದು? ಒಳ್ಳೇದು ಹೇಳೋದು ಬೇಡ, ಕೆಟ್ಟದ್ದು ಹೇಳೋದು ಬೇಡ. ಒಳ್ಳೇದು ಕೆಟ್ಟದ್ದು ಯಾವುದು ಅಂತನ ನಮಗೂ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಅತ್ತೆ ಎಲ್ಲ ಹೇಳೈತೆ. ಸುಮ್ಮನೆ ನೀನು ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ನಾನು ಸುಮ್ಮನೆ ನಿನ್ನ ಮಾತು ಕೇಳಿ ಅವತ್ತು ಸಿಟ್ಟು ಮಾಡ್ಕೊಂಡು ಮನೆಗೆ ಬಂದು ಲಸ್ಮಕ್ಕನ್ ಕೊಟ್ಟು ಜಗಳ ಮಾಡ್ತಿದ್ನಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಬರ್ದಿದ್ರೆ ಜಗಳನೇ ಆಗಿರೋದು. ನಮ್ಮನ್ನ ಮನೆಯಿಂದ ಆಚೆಗೆ ಹಾಕಿರೋರೋ ಏನೋ ಲಸ್ಮಕ್ಕನೂ ನಮ್ಮ ಮಾವನೂ. ನಿನ್ನ ಮಾತು ಕೇಳಿ ನಾನು ಹಂಗೆ ಜಗಳ ಮಾಡಿದ್ದೆ. ಸುಮ್ಮನೆ ಹೋಗು. ನೀನೇನು ಹೇಳಕ್ ಬರಬೇಡ. ಏ ಮಾದೇವಿ, ಏನು ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ನಿನಗೆ ಆಸ್ತಿ ಸಿಗೋದ್ರಿಂದ ನನಗೇನು ಪ್ರಯೋಜನ? ಏನು ಒಳ್ಳೇದಾಗ್ಲಿ, ಗಂಡ ಇಲ್ಲ, ಇಬ್ರು ಮಕ್ಕಳಿದ್ದಾರೆ, ಇನ್ನು ಮದುವೆ ಮಾಡ್ಬೇಕು ಪಾಪ ಅಂತ ನಾನು ಹೇಳಿದ್ರೆ ನೀನೇನೆ ಹೆಂಗಾದ್ರೂ ಮಾಡ್ಕೆ, ನನಗೇನಂತೆ? ಆ ಲಸ್ಮಕ್ಕಂಬಳು ಸರಿ ಇಲ್ಲ. ನಿಮ್ಮ ಹತ್ರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಆಮೇಲೆ ಹೋಗ್ರಪ್ಪ, ನಿಮ್ಗೆ ಯಾವ್ದು ಆಸ್ತಿ ಇಲ್ಲ ಇಲ್ಲಿ, ಹೋಗ್ರಿ ಅಂತ ನಿನ್ ತವ್ರ ಮನೆಗೆ ಗದಮ್ತಾಳೆ ಅಂತ ಹೇಳಿದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತಾನ. ನೀನ್ ನನ್ನ ಮೇಲೆ ಬತ್ತಿಯಲ್ಲ, ಹೋಗು. ನಿನ್ನಂತವ್ರಿಗೆ ಏನು ಹೇಳಕ್ ಹೋಗ್ಬಾರ್ದು. ಆಮೇಲೆ ಹಳ್ಳಕ್ ಬಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಜಯಕ್ಕ ಯಾಕೆ ಹೇಳ್ತಿದ್ಲು ಹಿಂಗೆ ಅಂತಾನೆ. ನಾನು ಹೋಗಿ ಇವಳಿಗೆ ಬುದ್ಧಿ ಹೇಳಕ್ ಹೋದ್ನಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಅಕ್ಕನ ಮಾತು ಕೇಳಿದ್ರೆ ಅಷ್ಟೇನೆ. ಸಂಸಾರ ಎರಡು ತುಂಡಾಗ್ತವೆ. ಚೆನ್ನಾಗಿದ್ದರು ಜಗಳ ಆಡ್ಕೊಂಡು ದೂರ ಆಗ್ಬೇಕಾಗತ್ತೆ. ಒಳ್ಳೆಯವರ ಆಗಿತ್ಕೊಂಡು ತಾಳ್ಮೆಯಿಂದನ ಇದ್ರೆ ಅವರು ನಮ್ಗೆ ಆಸ್ತಿ ಬರ್ಕೊಟ್ಟೆ ಕೊಡ್ತಾರೆ. ಅವ್ರು ಇಷ್ಟು ದಿನ ಕಷ್ಟಪಟ್ಟು ಎಲ್ಲ ತೋಟ ಎಲ್ಲ ಬೆಳೆಸೋರಲ್ಲ. ನಾವು ಇಲ್ಲಿಗೆ 10 ವರ್ಷ ಆತಿ ಊರಿಗೆ ಬಂದು. ಅಲ್ಲಿಂದನ ಅವರು ನಮ್ಮ ಹೊಲನ ತೋಟನೆಲ್ಲ ಬೆಳೆಸಿಲ್ವಾ? ಅವ್ರು ಕಷ್ಟಪಟ್ಟಿಲ್ವಾ? ಈಗ ನಾವು ಒಂದಿಟ್ಟು ಕಳೆ ಪಳೆ ಕಿತ್ತಾಕಿ ಹೊಲ ನೋಡ್ಕೊಂಡ್ರೆ ಏನು ಸೌದಾಗ್ ಬಿಡ್ತೀವ? ನೋಡ್ಕೊಂತೀವಿ ಬಿಡು. ನಮ್ಮ ಹೊಲ ನಾವು ನೋಡ್ಕೊಂಬದ್ರಾಗೆ ತಪ್ಪೇನೈತೆ? ಈ ಅಕ್ಕ ಒಂದು ಯಾರ ಮಾತನ್ನು ಕೇಳಕ್ ಹೋಗ್ಬಾರ್ದಪ್ಪ. ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು.
ನಾನು ನಮ್ಮ ಅತ್ತೆ ಮಾತು ಮಾತ್ರ ಕೇಳೋದು ಇನ್ಮೇಲೆ ಯಾರ ಮಾತನ್ನು ಕೇಳಲ್ಲ ಇಂಥವ್ರ ಮಾತೆಲ್ಲನ ಇವಕ್ಕಯ್ಯ ಬರೀ ಇಂಥದೇನೆ ಜಗಳ ತಂದಿಕ್ಕದೆ ಅವಾಗಿಂದ ಇವಾಗಿನವರೆಗೂ ಬುದ್ಧಿನೇ ಬಿಟ್ಟಿಲ್ಲ ನಾನು ಹೋಗಿ ಹೋಗಿ ಜಯಕ್ಕನ ಮಾತು ಕೇಳಿನಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.